ಫ್ಲೈಟ್ ಟೈಮೇ ದೊಡ್ಡ ಸಮಸ್ಯೆ. ಈಗ R&D ಮಾಡಿ 3 ವರ್ಷದಿಂದ ಆಕಾಶ್ HX+ ಅಂತ ಒಂದು ಡ್ರೋನ್ಗಳು ಬಿಡುಗಡೆ ಮಾಡ್ತೀನಿ. ಮಾರ್ಕೆಟ್ ಅಲ್ಲಿ ಇರೋ ಡ್ರೋನ್ಗಿಂತ 200% ನಮ್ಮ ಡ್ರೋನ್ ಫ್ಲೈಟ್ ಟೈಮ್ ಜಾಸ್ತಿ ಇದೆ. ಒಂದು ಬ್ಯಾಟ್ರಿ ಒಂದು ಸಲ ಚಾರ್ಜ್ ಮಾಡಿದ್ರೆ 8 ರಿಂದ 10 ಟ್ಯಾಂಕ್ ನೀವು ಸ್ಪ್ರೇ ಮಾಡಬಹುದು. ವೆರಸ್ ಎನಿ ಅದರ್ ಡ್ರೋನ್ 3 ರಿಂದ 4 ಬರೋದೇ ಬಹಳ ಕಷ್ಟ ಇದೆ. ಮೆಟಲ್ ಫ್ರೇಮ್ ಇದು 10, 20, 50 ಫೀಟ್ ಬಿದ್ದರೂ ಕೂಡ ಒಬ್ಬ ಮನುಷ್ಯ ನಿಂತರೂ ಕೂಡ ಯಾವುದೇ ಡ್ಯಾಮೇಜ್ ಆಗಲಾರ್ದಂಗ 100% ಸೇಫ್ಟಿ ಇರ್ತದೆ. 2 GPS ಬಳಸಿದೀನಿ. ಇವು X8 ಕಂಬೋ. ಇದು ಬ್ಯಾಟ್ರಿ ಚಾರ್ಜರ್ ಸುಟ್ಕೊಂತಾ ಇದ್ದಾರೆ. ಈ ಚಾರ್ಜರ್ ನಿಮಗೆ ಬರ್ನ್ ಆಗೋದು ಪ್ರಾಬ್ಲಮ್ ಇರಲ್ಲ. ಇದರಿಂದ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್, ಟೈಮು, ಹಣ ಎಲ್ಲ ಉಳಿತದೆ. ನಮಸ್ಕಾರ ರೈತ ಮಿತ್ರರೇ, ನನ್ನ ಹೆಸರು ಮುರಳೀಕೃಷ್ಣ ಅಂತ, ಫೌಂಡರ್ ಆಫ್ ದೇವೀಸ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ನಿಮಗೆ ನಾವು ಹೇಳಬೇಕಾಗಿತ್ತಂದ್ರೆ ಅಂದ್ರೆ ದೇವೀಸ್ ಅಗ್ರಿಟೆಕ್ ಇಂದ ಆಕಾಶ್ HX+ ಅಂತ ಒಂದು ಡ್ರೋನ್ಗಳು ಬಿಡುಗಡೆ ಮಾಡ್ತೀನಿ. ಇದರ ಮಾಹಿತಿಗಳು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ವಿವರಿಸ್ತೀನಿ. ಸೊ ನೀವು ಬಂದು ಡ್ರೋನ್ ಅಲ್ಲಿ ಎಷ್ಟು ವರ್ಷಗಳಿಂದ ತೊಡಗಿಸ್ಕೊಂಡಿದ್ದೀರಾ ಸರ್? 5 ವರ್ಷದಿಂದ ಸರ್. 5 ವರ್ಷದಿಂದ. ಈಗಾಗಲೇ ನಿಮ್ಮ ಡ್ರೋನ್ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ಹೇಗೆ? ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಡ್ರೋನು ಆಕಾಶ್ HX ಎಲ್ಲರಿಗೂ ಸುಪರಿಚಿತವಾಗಿದೆ. ಎಲ್ಲ ರೈತ ಬಾಂಧವರು ಮೆಚ್ಚಿದ ಡ್ರೋನ್ ನಮ್ಮದು. ಸೊ ಈಗ ಹೊಸ ಡ್ರೋನ್ ಅಂತಿದ್ದೀರಲ್ಲ ಸರ್, ಇದ್ರ ಸ್ಪೆಷಾಲಿಟಿ ಏನು? ಈ ಡ್ರೋನಲ್ಲಿ ನಿಮಗೆ ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ ಈ ಫ್ರೇಮ್ ಬಗ್ಗೆ ನಾವು ಇದು ಮೊದಲು ಕೊಟ್ಟಿದ್ದು ಕಾರ್ಬನ್ ಫೈಬರ್ ಫ್ರೇಮ್ ಇತ್ತು. ಇದು ನಾವು ಕಂಪ್ಲೀಟ್ಲಿ ಮೇಕ್ ಇನ್ ಇಂಡಿಯಾ ನಮ್ಮ R&D ಇಂದ ಮಾಡಿರೋದು ಮೆಟಲ್ ಫ್ರೇಮ್. ಇದು ಬಂದು ಮೇಕ್ ಇನ್ ಇಂಡಿಯಾವಾ? ಹೌದು, 100% ಮೇಕ್ ಇನ್ ಇಂಡಿಯಾ. ಒಂದು ವೇಳೆ ಎಷ್ಟು 10, 20, 50 ಫೀಟಿಂದ ಬಿದ್ದರೂ ಕೂಡ ನಿಮ್ಗೆ ಯಾವುದೇ ತೊಂದರೆ ಇಲ್ಲಾರ್ದಂಗೆ, ಯಾವುದೇ ರಿಪೇರಿ ಬರಲಾರ್ದಂಗೆ, ಯಾವುದೇ ಡ್ಯಾಮೇಜ್ ಆಗಲಾರ್ದಂಗೆ ನಿಮ್ಮ ಡ್ರೋನ್ಗೆ 100% ಸೇಫ್ಟಿ ಇರ್ತದೆ. ಆಮೇಲೆ ಬ್ಯಾಟ್ರಿ ಕೂಡ ಮೇಕ್ ಇನ್ ಇಂಡಿಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಬೆಂಗಳೂರಿನಲ್ಲಿ ತಯಾರು ಮಾಡಿದ್ದಂಥ ಬ್ಯಾಟ್ರಿ ಇದು. ಈ ಡ್ರೋನ್ ಮಾರ್ಕೆಟ್ ಅಲ್ಲಿ ಇರೋ ಡ್ರೋನ್ಗಿಂತ 200% ನಮ್ಮ ಡ್ರೋನ್ ಫ್ಲೈಟ್ ಟೈಮ್ ಜಾಸ್ತಿ ಇದೆ. ಈ ಫ್ರೇಮ್ ಆಗಲಿ, ಈ ಬ್ಯಾಟ್ರಿ ಆಗಲಿ, ಈ ಕಾಂಬಿನೇಷನ್ ಏನಿದೆಯಲ್ಲ, ನಾವು ಈ ಕಾಂಬಿನೇಷನಿಂದ ಅದು ಮಾಡೋಕ್ಕೆ ಸಾಧ್ಯವಾಗಿದೆ. ನಿಮಗೆ ಒಂದು ಚಾರ್ಜಿಗೆ ಒಂದು ಬ್ಯಾಟ್ರಿ ಒಂದು ಸಲ ಚಾರ್ಜ್ ಮಾಡಿದರೆ 8 ರಿಂದ 10 ಟ್ಯಾಂಕು ನೀವು ಸ್ಪ್ರೇ ಮಾಡ್ಬೋದು. ವೆರಸ್ ಎನಿ ಅದರ್ ಡ್ರೋನ್ 3 ರಿಂದ 4 ಬರೋದೇ ಭಾಳ ಕಷ್ಟ ಇದೆ. ಈಗಾಗಲೇ ರೈತ ಬಾಂಧವರಿಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಇದ್ರ ಬಗ್ಗೆ. ಯಾಕಂದರೆ ಬೇರೆ ಡ್ರೋನ್ ಎಲ್ಲ ಬಳಸಿದ್ದಾರೆ, ಚೈನಾ ಫ್ರೇಮ್ಸ್ ಬಳಸಿದ್ದಾರೆ. ಅದು 3 ರಿಂದ 4 ಟ್ಯಾಂಕ್ ಬರೋದಕ್ಕಿಂತ ಯಾವುದು ಕೂಡ ಸಾಧ್ಯ ಇಲ್ಲ. ಬಟ್ ನಮ್ಮ ಡ್ರೋನು 8 ರಿಂದ 10 ಟ್ಯಾಂಕ್ ಬರ್ತದೆ. ಇದರಿಂದ ನಿಮ್ಗೆ ಏನಾಗುತ್ತೆ, ನಂಬರ್ ಆಫ್ ಬ್ಯಾಟ್ರೀಸ್ ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ. ಈ 2 ಬ್ಯಾಟ್ರಿಯಿಂದ ನೀವು ಒಂದು ಸಲ ಹೊಲಕ್ಕೆ ಹೋಗಿದ್ರೆ 20 ಎಕರೆ ಸ್ಪ್ರೇ ಮಾಡ್ಕೊಂಡು ಆರಾಮ್ಸೆ ಬರೋದು. ಮುಂಜಾನೆ ಒಂದು 20 ಎಕರೆ, ಸಾಯಂಕಾಲ 20 ಎಕರೆ, ಅಂದರೆ 40 acres ಪರ್ ಡೇ. ಯು ಕ್ಯಾನ್ ಆವರೇಜ್ ಎಫಿಷಿಯೆಂಟ್ ಪೈಲಟ್ ಇದ್ದರೆ 40 ಎಕರೆ ಆರಾಮ್ಸೆ ಸ್ಪ್ರೇ ಮಾಡ್ಬೋದು. ಸ್ಪ್ರೇಯಿಂಗ್ ಪಾರ್ಟ್ಗೆ ಬಂದರೆ ನೀವು ಸೆಂಟ್ರಿಫ್ಯೂಗಲ್ ನಾಜಿಲ್ಸ್ CN4 9 ಲೀಟರ್ ಕೆಪಾಸಿಟಿ. ಇದು ನಿಮಗೆ ಒಂಥರ ಫಾಗ್ ಬಿದ್ದಂಗೆ ಬೀಳ್ತದೆ. ಇದರಿಂದ ನಿಮಗೆ ಪಾರ್ಟಿಕಲ್ ಸೈಜ್ ಅತಿ ಸಣ್ಣದಿರೋದ್ರಿಂದ ನಿಮಗೆ ಸ್ಪ್ರೆಡ್ಡಿಂಗು, ಅಬ್ಸಾರ್ಪ್ಷನ್ ಆಫ್, ಅಂದರೆ ಆ ಎಲೆ ಮೇಲೆ ಈ ನಾವೇನು ಸಿಂಪಡಣೆ ಮಾಡಿದ್ದೀವಲ್ಲ ಅದನ್ನು ಇಮಿಡಿಯೇಟ್ ಅಬ್ಸಾರ್ಪ್ಷನ್ ಇರ್ತದೆ. ಸೊ ಅದರಿಂದ ಈ ಸೆಂಟ್ರಿಫ್ಯೂಗಲ್ ನಾಜಿಲಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ, ಪರಿಣಾಮಕಾರಿ ಇರ್ತದೆ. ಡ್ರೋನ್ ಸ್ಟೆಬಿಲಿಟಿ ಸಲುವಾಗಿ 2 GPS ಬಳಸಿದ್ದೀನಿ. ಇಲ್ಲಿ ಮೋಟರ್ಸ್ ಆಲ್ಸೋ ನಿಮಗೆ ಮೊದಲು ಇರೋ ಎಲ್ಲ X6+ ಕಂಬೋ ಇದ್ದು, ಇವು X8 ಕಂಬೋ ಇದು. ರಿಮೋಟ್ ಲೈಫು ಒಂದು ದಿವಸದಲ್ಲೇ ಮುಗಿತದೆ. ಆಮೇಲೆ ಹೀಟ್ ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಎಲ್ಲ ಸಮಸ್ಯೆಗಳೊಂದಿಗೆ ನಾವು ಆಮೇಲೆ ಒಂದು ಪರಿಷ್ಕಾರ ಮಾಡಿದ್ದೀವಿ. ಅಂದರೆ ಈ T12 ರಿಮೋಟ್ ಅಂದರೆ 3 ದಿವಸವರೆಗೆ ನೀವು ಚಾರ್ಜ್ ಮಾಡೋದು ಕೂಡ ಅವಶ್ಯಕತೆ ಇರಲ್ಲ. ಸರಳವಾಗಿರಲಿ ಅಂತೇಳಿ ಈ T12 ರಿಮೋಟನ್ನು ನಾವು ಅಳವಡಿಸಿದ್ದೀವಿ ಇದಕ್ಕೆ. ಸೊ ಈಗ ನಾರ್ಮಲ್ ಆಗಿ ಡ್ರೋನ್ ಯೂಸ್ ಮಾಡ್ತಾ ಇರೋಂಥ ರೈತರು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಸ್ ಏನು ಸರ್? ಜನರಲ್ಲಿ ಅವರಿಗೆ ಫ್ಲೈಟ್ ಟೈಮೇ ದೊಡ್ಡ ಸಮಸ್ಯೆ. ಈಗ ಒಂದು ವೇಳೆ ಫ್ಲೈಟ್ ಟೈಮ್ ಬರೋ ಅಂಥ ಫ್ರೇಮ್ ತೊಗೊಂಡು ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಇದೆ. ಈ 2 ಸಮಸ್ಯೆಗಳು ರೈತರು ತುಂಬ ಫೇಸ್ ಮಾಡ್ತಾರೆ. ಅಂದರೆ ಈಗ ಈ ಫ್ರೇಮು, ಆ ಬ್ಯಾಟ್ರಿ ತೊಗೊಂಡೋಗಿ ಒಂದು 3 ಎಕರೆ ಸ್ಪ್ರೇ ಮಾಡಿಕೊಂಡು ಮತ್ತೆ ಬ್ಯಾಟ್ರಿ ಚೇಂಜ್ ಮಾಡಿ ಮತ್ತೆ 3 ಎಕರೆ ಅಂದರೆ ಅದು ತುಂಬ ತ್ರಾಸಾಗುತ್ತೆ. ಚೈನಾ ಡ್ರೋನ್ಸ್ ಮೇಜರ್ ಸಮಸ್ಯೆ ಇರೋದು. ನಮ್ಮ ಡ್ರೋನಲ್ಲಿ ಆ ಸಮಸ್ಯೆಗಳೆಲ್ಲ ನಾವು ಇಲ್ಲಿ ಏನಿದೆ, ನಾವು R&D ಮಾಡಿ 3 ವರ್ಷದಿಂದ ಈ ಫ್ರೇಮನ್ನು, ಆಮೇಲೆ ಈ ಮಾಡೆಲ್ ಆಫ್ ಡ್ರೋನ್ ನಾವು ಇನ್ವೆಂಟ್ ಮಾಡಿರೋದು. ಸೊ ಈಗ ಫಾರ್ಮರ್ಸ್ ಪ್ರಾಬ್ಲಮ್ಸ್ ಹೇಳಿದ್ರಿ. ಸೊ ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಆಗುತ್ತೆ ಮತ್ತು ಯಾವ ರೀತಿ ಉಪಯೋಗ ಆಗುತ್ತೆ ರೈತರಿಗೆ ಇದು? ಈ ಡ್ರೋನಲ್ಲಿ ನಾವು ಒಂದು ಲೈಟ್ ವೆಯ್ಟ್ ಫ್ರೇಮ್ ವಿತ್ ಮೆಟಲ್ ಆ್ಯಂಡ್ ಬ್ಯಾಟ್ರಿ, ಇವು 2 ನಾವು ಈ ಡ್ರೋನಲ್ಲಿ ಪ್ರತ್ಯೇಕವಾಗಿ R&D ಮಾಡಿ ಕೊಟ್ಟಿರೋದ್ರಿಂದ ನಾವು ಒಂದು 8 ರಿಂದ 10 ಟ್ಯಾಂಕ್ ಬಳಸೋಕ್ಕೆ ಈ ಡ್ರೋನ್ ಉಪಯೋಗ ಆಗುತ್ತೆ ನಿಮಗೆ. ಸೊ ಅಂದರೆ ಒಂದು ಸಾರಿ ಚಾರ್ಜ್ ಮಾಡಿದ್ರೆ 8 ರಿಂದ 10. ಅದೇ ಬೇರೆ ಡ್ರೋನ್ ಅಂದರೆ 3 ರಿಂದ 4 ಟ್ಯಾಂಕ್ ಮಾತ್ರನೇ ಬಳಸೋಕೆ ಅನುಕೂಲ ಆಗುತ್ತೆ. ಅದರಿಂದ ನಮಗೇನಾಗುತ್ತೆ, ಈಗ ಒಂದು ಬ್ಯಾಟ್ರಿಯಿಂದ 8 ರಿಂದ 10 ಎಕರೆ ಬರೋದ್ರಿಂದ ನಾವು ಫೀಲ್ಡ್ಗೆ ಹೋಗಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ನು ಈಸಿ ಆಗುತ್ತೆ. ಮತ್ತು 8 ರಿಂದ 10 ಎಕರೆ ಹೊಡೆಯೋದ್ರಿಂದ 2 ಬ್ಯಾಟ್ರಿಯಿಂದ 20 ಎಕರೆ ಮಾರ್ನಿಂಗ್ ಸ್ಪ್ರೇ ಮಾಡ್ಬೋದು 2 ಅವರ್ಸಲ್ಲಿ, ಮತ್ತು ಈವ್ನಿಂಗ್ 20 ಎಕರೆ, ಅಂದರೆ ಸತತ ನೀವು 40 acres ಪರ್ ಡೇ ಆನ್ ಆ್ಯಂಡ್ ಆವರೇಜ್ ಸ್ಪ್ರೇ ಮಾಡ್ಬೋದು. ಸೊ ಬೇರೆ ಆದರೆ ನಿಮ್ಗೆ 20 ಎಕರೆ ಅಂದರೆ ಭಾಳ ಕಷ್ಟ ಆಯಿತು. ಇದು ಆಲ್ಮೋಸ್ಟ್ 100% ಎಫಿಷಿಯನ್ಸಿ ತೋರಿಸೋದು ನಿಮಗೆ. ಇದರಿಂದ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ನು, ಟೈಮು, ಹಣ ಎಲ್ಲ ಉಳಿತದೆ. ಈಗ ನಾರ್ಮಲ್ ಆಗಿ ನಮ್ಮ ದೇಶದಲ್ಲಿ 8 ಎಕರೆ ಸ್ಪ್ರೇ ಮಾಡೋಂಥದ್ದು ಯಾವುದು ಡ್ರೋನ್ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಇವತ್ತಿನವರೆಗೆ ಯಾವ ಡ್ರೋನು ರೆಕಾರ್ಡೆಡ್ ಇಲ್ಲ. ಇದನ್ನು ನಾವು ಓಪನ್ ಆಗಿ ಕ್ಲಿಯರ್ ಚಾಲೆಂಜ್ ಮಾಡ್ಬೋದು. ಈ ಡ್ರೋನನ್ನು ಅಂದರೆ ನಿಮ್ಗೆ 8 ರಿಂದ 10 ಟ್ಯಾಂಕು
ಎಕ್ಸ್ಪರ್ಟ್ ಪೈಲಟ್ ಆದರೆ 10 ಟ್ಯಾಂಕ್ ಆರಾಮ್ಸೆ ಮಾಡ್ಬೋದು. ಟ್ರೈನರ್ ಆದರೆ 8 ಟ್ಯಾಂಕ್ ಮಿನಿಮಮ್ 8 ಮ್ಯಾಕ್ಸ್ 10 ಟ್ಯಾಂಕ್ಸ್ ಸಿಂಪರಣೆ ಮಾಡೋಕ್ಕೆ 100% ನಾವು ಇದು ಇದೆ. ಇದರಲ್ಲಿ ನಿಮಗೆ ಈ ಡ್ರೋನ್ ಆಗಲಿ, ಈ ಬ್ಯಾಟ್ರಿ ಆಗಲಿ, ನಿಮಗೆ ಚಾರ್ಜರ್ ಆಗಲಿ ಎಲ್ಲವೂ ನಮ್ಮ ಮೇಕ್ ಇನ್ ಇಂಡಿಯಾ ಇದಾವೆ. ಸರ್ವಿಸ್ ಇದೆ, ವಾರಂಟಿನೂ ಇದೆ. ಅದರ ಮೇಲೆ ತುಂಬ ನಿಮಗೆ ಆ್ಯಪ್ ಮೂಲಕ ನಿಮಗೆ ಎಲ್ಲ ರೀತಿಯಲ್ಲಿ ನಾವು ನಿಮಗೆ ಟ್ರೈನಿಂಗ್ ಮಾಡಿಕೊಡ್ತೀವಿ. ಸಣ್ಣ ಪುಟ್ಟ ರಿಪೇರಿ ಯಾವುದೇ ಆದರೂ ಕೂಡ ನಾವು ನಿಮ್ಮ ಆ್ಯಪ್ ಮೂಲಕ ಚಾಟ್ಬಾಟ್ ಮೂಲಕ ನಿಮಗೆ ನಿಮ್ಮ ಸಮಸ್ಯೆಗಳು ಅಲ್ಲೇ ಬಗೆಹರಿಸ್ತೀವಿ. ಸರ್, ಈಗ ಮೆಟಲ್ ಬಾಡಿ ಅಂತ ಹೇಳಿದ್ರಿ, ಇದು ಎಷ್ಟು ಸ್ಟ್ರೆಂತ್ ಇದೆ, ಎಷ್ಟು ಸ್ಟ್ರಾಂಗ್ ಇದೆ? ಇದು ನಮ್ಮದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಎಲ್ಲ ಮಿಕ್ಸ್ ಫ್ರೇಮ್ ಇದು. ಓಕೆ, ಈ ಫ್ರೇಮು ನಿಮಗೆ ಯಾವುದೇ ಕಾರಣಕ್ಕೆ ನಿಮಗೆ ಒಬ್ಬ ಮನುಷ್ಯ ನಿಂತರೂ ಕೂಡ ಯಾವುದೇ ಡ್ಯಾಮೇಜ್ ಆಗಲಾರ್ದಂಗೆ, ಯಾವುದೇ ನಿಮಗೆ ತೊಂದರೆ ಇಲ್ಲಾರ್ದಂಗೆ ವೆಯ್ಟ್ ಮ್ಯಾನೇಜ್ ಮಾಡಿ ನಾವು ಮೆಟಲ್ ಫ್ರೇಮ್ ಮಾಡಿದ್ದೀವಿ. ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಇದೆ. ಅಷ್ಟೊಂದು ಸ್ಟ್ರಾಂಗ್ ಇದೆ. ಸೊ ಈ ಬ್ಯಾಟ್ರಿ ಬಂದು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಸ್ಟ್ರೆಂತ್ ಇದೆ ಸರ್ ಹಾಗಾದರೆ? ಈ ಬ್ಯಾಟ್ರಿ ನಿಮಗೆ 300 ಸೈಕಲ್ಸು ವಾರಂಟಿನೂ ಸಿಗುತ್ತೆ. ಆಮೇಲೆ ಮೇಂಟೆನೆನ್ಸು ಚೆನ್ನಾಗಿರ್ತದೆ. ಈ ಬ್ಯಾಟ್ರಿ ತಯಾರು ಮಾಡಿರೋದು ನಾವು ಬೆಂಗಳೂರಲ್ಲಿ ತಯಾರು ಮಾಡಿಸಿದ್ವಿ. ಟ್ರಿಂಪ್ಲೈ ಕಂಪನಿ ಅಂತ. ವಾರಂಟಿ, ಸರ್ವಿಸಸ್, ಎವ್ರಿಥಿಂಗ್ ವಿಲ್ ಬಿ ನಮ್ಮ ಸ್ವರಾಜ್ಯದಲ್ಲಿ ತಯಾರಾಗಿರೋದ್ರಿಂದ ನಿಮ್ಗೆ ಯಾವುದೇ ತೊಂದರೆ ಇಲ್ಲಾರ್ದಂಗೆ ಜವಾಬ್ದಾರಿ ನಾವು ತೊಗೊತೀವಿ. ಸೊ ನಿಮ್ಮ ಚಾರ್ಜರ್ ಬಂದುಬಿಟ್ಟು ಎಷ್ಟು ಎಫಿಸಿಯೆಂಟ್ ಆಗಿದೆ ಸರ್? ಸೊ ಈ ಚಾರ್ಜರ್ ನಿಮಗೆ ಮೇಡ್ ಇನ್ ಇಂಡಿಯಾ, ದಟ್ ಈಸ್ ದ ಹೈದ್ರಾಬಾಡಲ್ಲಿ ತಯಾರಾಗಿರೋದ್ರಿಂದ ಈ ಚಾರ್ಜರ್ ನಿಮಗೆ ಏನಾಗುತ್ತೆ, ಬೇರೆ ಚಾರ್ಜರು ಯಾವ್ದು ಬೇಕಾದ್ರೆ ಅದಕ್ಕೆ ಚಾರ್ಜ್ ಮಾಡಿದರೆ ಬ್ಯಾಟ್ರಿ ಚಾರ್ಜರ್ ಫೇಲ್ ಆಗೋ ಚಾನ್ಸಸ್ ಇದೆ. ಇದರಲ್ಲಿ ನೀವು ಈವನ್ ಮನೆಯಲ್ಲಾಗಲಿ ಟ್ರಾನ್ಸ್ಫಾರ್ಮರ್ ಎಲ್ಲಿ ಯಾವುದಕ್ಕೆ ಕನೆಕ್ಟ್ ಮಾಡಿದರೂ ಕೂಡ ಈ ಚಾರ್ಜರ್ ನಿಮಗೆ ಬರ್ನ್ ಆಗೋದು ಪ್ರಾಬ್ಲಮ್ ಇರೋಲ್ಲ. ಇದಕ್ಕೆ ಸೇಫ್ಟಿ ಮಾಡ್ಯೂಲ್ ಇದೆ. ಈ ಮಾಡ್ಯೂಲಿಂದ ನಿಮ್ಗೆ ಏನಾಗುತ್ತೆ, ಏನಾದರೂ ತೊಂದರೆ ಆದರೆ ಈ ಸೇಫ್ಟಿ ಮಾಡ್ಯೂಲ್ ಹೋಗುತ್ತೆ ಬಿಟ್ಟು ನಿಮ್ಮ ಚಾರ್ಜರ್ ಯಾವುದೇ ರೀತಿ ತೊಂದರೆ ಕೊಡೋಲ್ಲ. ಸತತ ಭಾಳ ರೈತರು ಪ್ರಾಬ್ಲಮ್ ಮಾಡ್ಕೊಂಡಿರೋದು ಯಾವ ವೋಲ್ಟೇಜಿಗೆ ಎಷ್ಟು ವೋಲ್ಟೇಜಲ್ಲಿ ಏನು ಚಾರ್ಜ್ ಮಾಡಬೇಕೆಂಬುದು ಅವ್ರಿಗೆ ತಿಳಿಲಾರ್ದಾಗ ಬ್ಯಾಟ್ರಿ ಚಾರ್ಜರ್ ಸುಟ್ಕೊತಾ ಇದ್ದಾರೆ. ಸೊ ಅದಕ್ಕೆ ನಾವು ಇದು ಯಾರು ಏನು ತಿಳಿಲಾರ್ದ ರೈತರು ಆದರೂ ಕೂಡ ಈ ಚಾರ್ಜರನ್ನು ಆನ್ ಮಾಡಿದರೆ ಚಾರ್ಜರ್ ನಿಮಗೆ ಡ್ಯಾಮೇಜ್ ಆಗೋಲ್ಲ. ಈ ಚಾರ್ಜರ್ ನಿಮಗೆ 1 ವರ್ಷ ವಾರಂಟಿ ಕೊಡಲಾಗುತ್ತೆ. ನಿಮಗೆ 45 ನಿಮಿಷದಲ್ಲೇ ಈ ಬ್ಯಾಟ್ರಿ ಚಾರ್ಜ್ ಆಗಿಬಿಡುತ್ತೆ. ಡ್ರೋನ್ ಏನು ತಗೊಳ್ತೀವಿ, ಆಫ್ಟರ್ ಸೇಲ್ಸ್ ಯಾವ ರೀತಿ ನಮ್ಗೆ ಸರ್ವಿಸ್ ಕೊಡ್ತೀರಾ ನೀವು? ನಿಮಗೆ ಜನರಲ್ ಆಗಿ ಈಗಾಗಲೇ ಡ್ರೋನ್ ಬಗ್ಗೆ ರೈತರಿಗೆ ಮಾಹಿತಿ ಇದೆ. ಈ ಡ್ರೋನನ್ನು ನಾವು ಒಂದು ಆ್ಯಪ್ಗೆ ಬಿಡುಗಡೆ ಮಾಡಿದ್ವಿ. ಚಾಟ್ಬಾಟ್ ಆ್ಯಪಲ್ಲಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲವೂ ಅಲ್ಲೇ ನಿಮಗೆ ಪರಿಹಾರ ಆಗೋಂಗೆ ನಾವು ಒಂದು ಆ್ಯಪ್ ಮೂಲಕ ನಿಮಗೆ ಎಲ್ಲ ಎಡ್ಯುಕೇಟ್ ಮಾಡಿಕೊಡ್ತೀವಿ. ಮೇಜರ್ ಏನಾದರೂ ಸಮಸ್ಯೆಗಳಿದ್ದರೆ ಮಾತ್ರನೇ. ಆಮೇಲೆ ಅದು ಅಲ್ಲದೆ ನಾವು ಕರ್ನಾಟಕ ತುಂಬ ಸರ್ವಿಸ್ ಸೆಂಟರ್ಸ್ ಓಪನ್ ಮಾಡಲಾಯಿತು. ನಿಮಗೆ ಆ ಥರ ಇರೋದು ಡಿಸ್ಟ್ರಿಕ್ಟಿಗೆ ಒಂದು ಸರ್ವಿಸ್ ಸೆಂಟರ್ ಓಪನ್ ಮಾಡಿದ್ದೀವಿ. ಅವು ನಿಮಗೆಲ್ಲ ಮಾಹಿತಿ ಕೊಡ್ತೀವಿ. ರೈತರಿಗೆ ಏನಾದರೂ ಆಫರ್ ಇದೆಯಾ ಹೇಗೆ ಸರ್? ಇದೆ, ಎಕ್ಸ್ಚೇಂಜ್ ಆಫರ್ ಇದೆ. ನಿಮ್ಗೆ ಯಾರಾದರೂ ಕೂಡ ಈ ಚೈನಾ ಫ್ರೇಮ್ ಬಳಸಿ ಸ್ವಲ್ಪ ಬೇಜಾರಾಗಿರೋರು ಯಾರಾದರೂ ಕೂಡ ಈ ಹೊಸ ಡ್ರೋನ್ ಲೈಕ್ ಆಗಿ ತೊಗೋಬೇಕಂತ ಉದ್ದೇಶ ಇದ್ದರೆ ನಾವು ಎಕ್ಸ್ಚೇಂಜ್ ಆಫರ್ ಮಾಡಿದ್ದೀವಿ. ನೀವು ಓಲ್ಡ್ ಡ್ರೋನ್ ಕೊಟ್ಟು ನಾವು ಈ ಡ್ರೋನ್ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ವಿಲ್ ಗಿವ್ ಯು ದ ಎಕ್ಸ್ಚೇಂಜ್ ಆಫರ್. ಸೊ ಈ ಹೊಸ ಡ್ರೋನ್ ಸಿಗುತ್ತೆ. ಈ ಡ್ರೋನ್ ದರ ಬಗ್ಗೆ ನಿಮಗೆ ತಿಳಿಸ್ಬೇಕಂದ್ರೆ ನಮ್ಮ ನಂಬರ್ ಕೊಟ್ಟಿರ್ತೀವಿ. ಈ ನಂಬರ್ಗೆ ನೀವು ಸಂಪರ್ಕಿಸಿದರೆ ನಾವು ಎಲ್ಲ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ.